ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರದ ಸೌಂದರ್ಯೀಕರಣಕ್ಕೆ ನಗರಸಭೆ ಪಣ ತೊಟ್ಟ. ಗ್ರೀನ್ ಸಿಟಿ ಮಾಡಲಿಕ್ಕೆ ನಗರಸಭೆ ಸಿಬ್ಬಂದಿದವರು 31 ವಾರ್ಡ್ಗಳಲ್ಲಿ ಸಂಚರಿಸುತ್ತಾ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ನಗರವನ್ನು ಸ್ವಚ್ಛಗೊಳಿಸುತ್ತಾ ಜನ ಸಾಮಾನ್ಯರಿಗೆ ಅರಿವನ್ನು ಮೂಡಿಸುತ್ತಾ ಹಸಿ ಕಸನ ಒಣ ಕಸನ ಬೇರ್ಪಡಿಸುತ್ತಾ ಹೇಳುತ್ತಾ ಸಿಬ್ಬಂದಿ ಪ್ರತಿನಿತ್ಯ 6 ಗಂಟೆಯಿಂದ 10 ಗಂಟೆ ಮಟ್ಟ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ತಿರುಗುತ್ತಾ ನಗರಸಭೆ ವಾಹನ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸಿ ಜಾಗೃತಗೊಳಿಸುತ್ತಿರುವಂಥ ನಗರಸಭೆ ಸಿಬ್ಬಂದಿಗಳಿಗೆ ಮತ್ತು ಕಸ ವಿಲೇವಾರಿ ಮಾಡುವ ಮೇಲ್ವಿಚಾರಕರಿಗೂ ಸಾರ್ವಜನಿಕರು ಸಹಕಾರ ನೀಡಬೇಕು. ಯಾಕಂದರೆ ಪ್ರತಿನಿತ್ಯ ಬಂದು ಅವರು ಬೇರೆಪಡಿಸಿ ಒಣ ಕಸ ಹಸಿ ಕಸ ಬೇರೆಪಡಿಸಿ ಅಂತ ಹೇಳಿ ಪಾಪ ಅವರೊಬ್ಬ ಮನುಷ್ಯತ್ವ ಇರುವಂಥ ನಗರಸಭೆ ಸಿಬ್ಬಂದಿಗಳು ಅವರಂಥ 108 ಕೆಲಸಗಳು ಇರುತ್ತಾ ನಾವೇ ಸಾರ್ವಜನಿಕರು ಅವರ ಕೆಲಸಕ್ಕೆ ಸ್ಪಂದಿಸಿ ಮನೆಯಿಂದ ತರುವಂಥ ಕಸವನ್ನು ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆಪಡಿಸಿ ನಗರಸಭೆ ಸಿಬ್ಬಂದಿಯವರಿಗೆ ಅನುಕೂಲ ಮಾಡಿಕೊಟ್ರೆ ಮತ್ತೆ ಮುಂದೆ ಅವರು ಬೇರೆ ವಾರ್ಡ್ಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ತಾಸುಗಟ್ಟಲೆ ಒಂದು ಓಣಿ ಒಳಗೆ ನಿಂತರೆ ಮುಂದಿನ ಕಸ ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಫುಲ್ ತೊಂದರೆ ಆಗುತ್ತಂತ ನಗರಸಭೆ ಸಿಬ್ಬಂದಿಗಳು ಮತ್ತು ನಗರಸಭೆ ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿ ಇರೋದ್ರಿಂದ ನಗರಸಭೆ ಪೌರಾಯುಕ್ತರು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಕೆಲವು ಕಡೆ ಅಂಗಡಿಗಳಲ್ಲಿ ದಂಡ ಹಾಕಿ ಅವರಿಗೆ ಜಾಗೃತಿ ಮೂಡಿಸಬೇಕು. ನಗರಸಭೆಯದವರು ಗಂಗಾವತಿ ನಗರವನ್ನು ಸೌಂದರ್ಯೀಕರಣ ಮಾಡಬೇಕಂತ ಹೇಳ್ತಾ ಬರೀ ಬಾಯಲ್ಲೇ ಆಗಬಾರ್ದಿದ್ದು ಕಾರ್ಯರೂಪಕ್ಕೆ ಬರಬೇಕು. ಪೌರಾಯುಕ್ತರು ಇದನ್ನು ಹೆಚ್ಚಿನ ಜವಾಬ್ದಾರಿ ತೆಗೆದು ವಾರ್ಡ್ಗಳಲ್ಲಿ ಜಾಗೃತಿ ಮೂಡಿಸಬೇಕು. ಜನಸಾಮಾನ್ಯರಿಗೆ ಹಸಿ ಕಸ ಒಣ ಕಸನ ಬೇರೆಪಡಿಸಿದಂಥ ಜಾಗೃತಿ ಮೂಡಿಸುತ್ತಾ ಇನ್ನೂ ಅವೇರ್ನೆಸ್ ಬರಬೇಕಾಗಿದೆ ಜನರಲ್ಲಿ. ಅದೇ ರೀತಿ ಶರಣಮ್ಮ ಅವರು ಇಂದು ನೆಲಕಂಠೇಶ್ವರ ಕ್ಯಾಂಪಿನ ವಾರ್ಡ್ಗಳಲ್ಲಿ ಸಂಚರಿಸುತ್ತಾ ಜನರಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಎಲ್ಲ ವಾರ್ಡ್ಗಳಲ್ಲಿ ಈ ಥರ ಜಾಗೃತಿ ಮೂಡಬೇಕು. ಜನರಿಗೆ ಮೂಡಿದರೆ ಮಾತ್ರ ನಗರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಕಾರಣವಾಗುತ್ತೆ. ಅದೇ ನಗರಸಭೆದವರು ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿ ಆಮೇಲೆ ಜನರು ತಾವು ತರಕಾರಿ ಅಂಗಡಿಗಳಲ್ಲಿ ಹೋದರೆ ಕೈಚೀಲ ತೆಗೆದುಕೊಂಡು ಹೋದರೆ ಹೆಚ್ಚಿನ ಪ್ಲಾಸ್ಟಿಕ್ನಿಂದ ಮುಕ್ತಿಗೊಳಿಸಲಿಕ್ಕಾಗುತ್ತೆ. ನಾವು ಸಾಮಾನ್ಯ ಜನರು ಸಾರ್ವಜನಿಕರು ಜಾಗೃತರಾಗಿರಬೇಕು. ಯಾವುದೇ ಮಾರ್ಕೆಟ್ಗಾಗಲಿ ಅಂಗಡಿಗಳಿಗಾಗಲಿ ಕೈಚೀಲಗಳನ್ನು ತೆಗೆದುಕೊಂಡರೆ ಪ್ಲಾಸ್ಟಿಕ್ನ ಭಾಳಷ್ಟು ಕಡಿಮೆ ಮಾಡಿ ನಗರವನ್ನು ಸೌಂದರ್ಯೀಕರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಶರಣಮ್ಮನವರು ಯಾವ ರೀತಿಯಾಗಿ ಜನರಿಗೆ ಮನದಟ್ಟುವ ಹಾಗೆ ಪರಿಸರದ ಬಗ್ಗೆ ಕಸದ ಬಗ್ಗೆ ವಿವರವಾಗಿ ನಮ್ಮ ಆಮೇಲೆ ಕೊಡೋತ್ತಿಗೆ ಪ್ಲಾಸ್ಟಿಕ್ ಕವರ್ ರಟ್ಟನ್ನು ಹಿಂದೆ ಚೀಲಕ್ಕೆ ತೆಗೆದು ಮುಂದಿನ ಬಾಕ್ಸಿಗೆ ಕಸವನ್ನು ಕೊಡ್ಬೇಕ್ರಕ್ಕ. ಈ ತರ ಮಾಡಿ ಕೊಡೋದ್ರಿಂದ ಒಂದು ಉಪಯೋಗ ಇದೆ ಅಕ್ಕ. ಸರ್ಕಾರಕ್ಕೆ ನೀವು ಒಂದು ಸೇವೆ ಕೊಟ್ಟಂಗೂ ಆಗುತ್ತೆ. ಯಾಕಂದ್ರೆ ಹಿಂಗಡೆ ಎದಕ್ಕೆ ಮಾಡುತ್ತೀವಿ ಅಂದ್ರೆ ಕೊಳೆಯುವಂತ ಕಸವನ್ನು ಗೊಬ್ಬರವಾಗುತ್ತಕ್ಕ. ಪ್ಲಾಸ್ಟಿಕ್ ಕವರ್ ಕೊಡೋದಿಲ್ಲ, ಅದಕ್ಕೆ ಬೇರೆ ಉಪಯೋಗ ಬರುತ್ತೆ. ಆಗೋಸ್ಕರ ನಿಮ್ಗೆಲ್ಲರೂ ದಯವಿಟ್ಟು ಇದು ಸಹಕಾರ ಮಾಡಿ ಕೊಡ್ಬೇಕ್ರಕ್ಕ. ಇನ್ನೊಂದು ವಿಷಯ ಅಕ್ಕ, ನೀವು ಎಲ್ಲಿ ಬೇಕೋ ಅಲ್ಲಿ ಕಸವನ್ನು ಹಾಕಬಾರದು. ಅದು ಹಾಕೋದ್ರಿಂದ ಕಸವನ್ನು ಹಾಕೋದ್ರಿಂದ ಕೊಳೆದಿಂದ ದುರ್ವಾಸನೆ ಬರುತ್ತೆ, ನಿಮ್ಮ ಆರೋಗ್ಯವನ್ನು ಕೆಡುತ್ತೆ. ಹಾಗಾಗಿ ಎಲ್ಲಿ ಬೇಕಲ್ಲಿ ಹಾಕೋಂಗಿಲ್ಲ, ಮನೆಯಲ್ಲೇ ಇಟ್ಕೊಂಡು ಗಾಡಿಗೆ ಕಸವನ್ನು ಕೊಡ್ಬೇಕ್ರಕ್ಕ. ಈ ತರ ಮಾಡೋದ್ರಿಂದ ಒಂದು ಸ್ವಚ್ಛ ನಗರವನ್ನಾಗುತ್ತೆ, ನಿಮ್ಮ ಆರೋಗ್ಯವನ್ನು ಉಳಿತೈತಕ್ಕ. ಈ ತರದನ್ನ ನಿಮ್ಮಲ್ಲಿ ವಿನಂತಿ ಮಾಡಿ ಕೊಡ್ತಿದ್ದೀವಿ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಉಳಿಬೇಕು, ಸರ್ಕಾರಕ್ಕೆ ಸೇವೆ ಕೊಡಬೇಕು. ಆಮೇಲೆ ಸ್ವಚ್ಛ ನಗರವನ್ನಾಗುತ್ತಂದ್ರೆ ನೀವೆಲ್ಲರೂ ಸಹಕಾರ ಮಾಡ್ಬೇಕಕ್ಕ, ನಮ್ಮಲ್ಲಿ ವಿನಂತಿ.